ಎಲ್ಲರಿಗೂ ನಮಸ್ಕಾರ. ರಶ್ಮಿ ಧ್ವನಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಮಕ್ಕಳೇ. 9ನೇ ತರಗತಿಯ ನನ್ನೆಲ್ಲ ಆತ್ಮೀಯ ಪ್ರೀತಿಯ ಮುದ್ದು ಮಕ್ಕಳೇ, ಈ ದಿನದ ಕನ್ನಡ ತರಗತಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಮಕ್ಕಳೇ, ನಾವಿಂದು 9ನೇ ತರಗತಿಯ ಕನ್ನಡ ಭಾಷಾ ಪಠ್ಯಪುಸ್ತಕದಲ್ಲಿ ಇರ್ತಕ್ಕಂತಹ ಭಾಗ 1ರಲ್ಲಿ ಬರುವಂತಹ ಪೂರಕ ಪಾಠ 1, ಅದು ಕವಿ ಜಂಬಣ್ಣ ಅಮರಚಿಂತ್ ರವರು ರಚನೆ ಮಾಡಿರ್ತಕ್ಕಂಥ ಪುಟ್ಟ ಹಕ್ಕಿ ಅನ್ನುವಂತಹ ಪಾಠವನ್ನು ಇಂದಿನ ತರಗತಿಯಲ್ಲಿ ನಾವು ನೋಡೋಣ. ಈ ಪುಟ್ಟ ಹಕ್ಕಿ ಯಾವ ರೀತಿಯಾಗಿ ಗೂಡನ್ನು ಕಟ್ಟುತ್ತೆ, ಈ ಪುಟ್ಟ ಹಕ್ಕಿ ಪಾಠದ ಮುಖಾಂತರ ಲೇಖಕರು ನಮ್ಮ ಸಮಾಜಕ್ಕೆ ಕೊಡ್ತಿರುವಂತಹ ಸಂದೇಶವೇನು, ಈ ಪುಟ್ಟ ಹಕ್ಕಿ ಪಾಠದ ಸಾರಾಂಶವೇನು ಎಂಬುದನ್ನು ಇಂದಿನ ತರಗತಿಯಲ್ಲಿ ನಾವು ಅಧ್ಯಯನವನ್ನು ಮಾಡೋಣ. ಪಠ್ಯಪೂರಕ ಅಧ್ಯಯನ 1, ಪುಟ್ಟ ಹಕ್ಕಿ, ಕವಿ ಜಂಬಣ್ಣ ಅಮರಚಿಂತ್. ಮಕ್ಕಳೇ, ಈ ಪುಟ್ಟ ಹಕ್ಕಿ ಅನ್ನುವಂತಹ ಈ ಪಾಠ ಏನಿದೆಯಲ್ಲ, ಇದರ ಮುಖಾಂತರ ನಾವು ಕವಿಗಳು ಏನು ಹೇಳಲಿಕ್ಕೆ ಹೊರಟಿದ್ದಾರೆ ಎಂಬುದನ್ನು ಈ ಪಾಠದ ಮುಖಾಂತರ ನಾವು ಎಲ್ಲರೂ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ಪುಟ್ಟ ಹಕ್ಕಿ, ನಮ್ಮ ಈ ಸಮಾಜದಲ್ಲಿ ನಾವು ಹಲವಾರು ರೀತಿಯಾದಂತಹ ಜಾತಿಗಳಿರ್ತಕ್ಕಂತಹ ಪ್ರಭೇದಗಳನ್ನು ಒಳಗೊಂಡಂತಹ ಹಕ್ಕಿಗಳನ್ನು ನಾವೆಲ್ಲರೂ ನೋಡೇ ಇರ್ತೀವಿ. 84 ಲಕ್ಷ ಜೀವರಾಶಿಗಳನ್ನು ಒಳಗೊಂಡಂತಹ ಈ ಜಗತ್ತು, ಅದರಲ್ಲಿ ಮಾನವ ಕೂಡ ಒಬ್ಬನು, ಪ್ರಾಣಿ ಪಕ್ಷಿಗಳು ಕೂಡ ಒಂದೊಂದು ಜಾತಿಯದ್ದು, ಹೌದಾ? ಹೀಗಾಗಿ ಪಕ್ಷಿಯೂ ಕೂಡ ಇದರಲ್ಲಿ ತನ್ನದೇ ಆದಂತಹ ಪ್ರಮುಖವಾದಂತಹ ಮಹತ್ವವನ್ನು ಇದು ಪಡೆದುಕೊಂಡಿದೆ. ಈ ಮಾನವ ಜನ್ಮ ರಾಕ್ಷಸತ್ವದ ಕಡೆಗೆ ಸಾಗುವುದನ್ನು ಬಿಟ್ಟು ಮಾನವತೆಯ ಕಡೆಗೆ ಸಾಗುವುದೇ ಒಂದು ಒಳ್ಳೆಯ ವಿಚಾರ ಅಂತ ಹೇಳ್ತಾ, ಈ ಪುಟ್ಟ ಹಕ್ಕಿ ಅನ್ನುವಂತಹ ಪಾಠ ಬಡವ ಬಲ್ಲಿದ, ಶ್ರೀಮಂತರು ಬಡವರು, ಇವರ ಮಧ್ಯೆ ಇರ್ತಕ್ಕಂತಹ ತಾರತಮ್ಯ ಆಗಿರ್ಬೋದು. ಶ್ರೀಮಂತರು ಬಡವರನ್ನು ಕೆಳಗೆ ಕಾಣುವಂಥದ್ದಲ್ಲ, ಎಲ್ಲರೂ ಒಂದೇ ರೀತಿ ಸಮಾನವಾಗಿ ಒಂದೇ ತಕ್ಕಡೆಲ್ಲ ಅಳತೆಯನ್ನು ಮಾಡುವಂಥದ್ದು. ಪ್ರಸ್ತುತ ಪಠ್ಯಭಾಗ ಏನು ಹೇಳಿಕೆ ಹೊಟ್ಟಿದೆ ಎಂಬುದನ್ನು ನಾವು ನೋಡೋಣ. ಅದಕ್ಕಿಂತ ಮೊದಲಿಗೆ ನಾವು ಜಂಬಣ್ಣ ಅಮರಚಿಂತ್ ರವರ ಕವಿ ಪರಿಚಯವನ್ನು ನೋಡಿಕೊಂಡು ಅದಾದಮೇಲೆ ಪಾಠವನ್ನು ನೋಡೋಣ. ಬನ್ನಿ. ಕೃತಿಕಾರರ ಪರಿಚಯ. ಜಂಬಣ್ಣ ಅಮರಚಿಂತ್ ಇವರು ರಾಯಚೂರಿನಲ್ಲಿ ಜನಿಸಿದರು. ನೋಡಿ, ಜಂಬಣ್ಣ ಅಮರಚಿಂತ್ ರವರು ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಜನಿಸ್ತಾರೆ. ಆರೋಗ್ಯ ಇಲಾಖೆ ಅಧಿಕಾರಿಗಳಾಗಿ ಸಾಹಿತ್ಯಿಕ ಆಸಕ್ತಿ ಬೆಳೆಸಿಕೊಂಡು ಸಾಂಸ್ಕೃತಿಕ ಲೋಕದಲ್ಲಿ ಕೆಲಸ ಮಾಡುತ್ತಿರುವರು. ನೋಡಿ, ಇವರು ಜಂಬಣ್ಣ ಅಮರಚಿಂತ್ ರವರು ಮೊದಲು ಆರೋಗ್ಯ ಇಲಾಖೆಯಲ್ಲಿ ಕೆಲಸವನ್ನು ಮಾಡ್ತಾರೆ. ಅದಾದಮೇಲೆ ಇವರು ಕೆಲಸ ಮಾಡ್ತಾ ಇವರಿಗೆ ಸಾಹಿತ್ಯಿಕ ಅಭಿರುಚಿ ಇದ್ದಿದ್ದರಿಂದ ಸಾಹಿತ್ಯ ಕ್ಷೇತ್ರದಲ್ಲಿ ಆಸಕ್ತಿಯನ್ನು ಬೆಳೆಸಿಕೊಂಡಂತಹ ಜಂಬಣ್ಣ ಅಮರಚಿಂತ್ ರವರು ಸಾಂಸ್ಕೃತಿಕ ಲೋಕದಲ್ಲಿ ತಮ್ಮದೇ ಆದಂತಹ ಕೊಡುಗೆಯನ್ನು ಕೊಡ್ತಾ ಕೆಲಸವನ್ನು ಮಾಡ್ತಾ ಇರ್ತಾರೆ. ಇವರು ಮುಂಜಾವಿನ ಕೊರಳು, ಅದೋ ಜಗತ್ತಿನ ಆ ಕಾವ್ಯ, ಮಣ್ಣಲ್ಲಿ ಬಿರಿದ ಅಕ್ಷರ, ಪೆಟ್ರೋಮ್ಯಾಕ್ಸ್ ಹೊತ್ತವರು, ಅಂಕುಶ ದೊಡ್ಡಿ ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ. ನೋಡಿ, ಸಾಹಿತ್ಯದ ಅಭಿರುಚಿಯನ್ನು ಹೊಂದಿರತಕ್ಕಂತಹ ಜಂಬಣ್ಣ ಅಮರಚಿಂತ್ ರವರ ಕನ್ನಡ ಸಾಹಿತ್ಯಕ್ಕೆ ತಮ್ಮದೇ ಆಗಿರ್ತಕ್ಕಂತಹ ಕೊಡುಗೆಗಳನ್ನು ನೀಡಿದ್ದಾರೆ. ಇವರು ಬರೆದಿರ್ತಕ್ಕಂತಹ ಕೃತಿಗಳು ಯಾವಪ್ಪ ಅಂದರೆ ಮುಂಜಾವಿನ ಕೊರಳು, ಅದೋ ಜಗತ್ತಿನ ಆ ಕಾವ್ಯ, ಮಣ್ಣಲ್ಲಿ ಬೀರಿದ ಅಕ್ಷರ, ಪೆಟ್ರೋಮ್ಯಾಕ್ಸ್ ಹೊತ್ತವರು, ಅಂಕುಶ ದೊಡ್ಡಿ ಅನ್ನುವಂತಹ ಕೃತಿಗಳನ್ನು ಇವರು ರಚನೆಯನ್ನು ಮಾಡಿದ್ದಾರೆ. ಇವರು ಬಂಡಾಯದ ಸತ್ವಯುತವಾದ ಕವಿಗಳಲ್ಲಿ ಒಬ್ಬರಾಗಿದ್ದು ತಮ್ಮ ಕೃತಿಗಳಲ್ಲಿ ಮಾನಸಿಕ ನೋವು, ಮನೋವ್ಯತೆಯ ವಿಚಾರಧಾರೆಗಳನ್ನ ತೋರಿಸಿಕೊಟ್ಟವರು. ನೋಡಿ, ಜಂಬಣ್ಣ ಅಮರಚಿಂತ್ ಕವಿಗಳು ಏನು ಮಾಡ್ತಾರಪ್ಪ ಅಂದರೆ ಬಂಡಾಯವನ್ನು ಯುತವಾಗಿರ್ತಕ್ಕಂತಹ ಕವಿಗಳಲ್ಲಿ ಇವರು ಕೂಡ ಒಬ್ಬರು. ಬಂಡಾಯ ಇರತಕ್ಕಂತಹ ಕವಿಗಳಲ್ಲಿ ಇವರು ಕೂಡ ಒಬ್ಬರಾಗಿದ್ದು, ಇವರು ಪ್ರಸ್ತುತ ಜಗತ್ತಿನಲ್ಲಿ ಜನರ ಮಾನಸಿಕ ನೋವು ಏನು, ಅವರ ಮನೋವ್ಯತೆ ಏನು, ಮನುಷ್ಯ ಬಡವರು ಶ್ರೀಮಂತರು ಮೇಲು ಕೀಳು ಎಂಬ ಭಾವನೆಗೆ ಒಳಗಾಗಿ ಅಲ್ಲಿ ಇಡೀ ಮಾನವ ಧರ್ಮ ಒದ್ದಾಡ್ತಕ್ಕಂತಹ ತೊಳಲಾಟ ಅಂತ ಏನು ಕರಿತೀವಲ್ಲ, ಅದನ್ನು ಏನು ಮಾಡ್ತಾರೆ, ಅಂತಹ ವಿಚಾರಧಾರೆಗಳನ್ನು ತಮ್ಮ ಕೃತಿಗಳಲ್ಲಿ, ತಮ್ಮ ಕಾವ್ಯದ ರೂಪದಲ್ಲಿ ಏನು ಮಾಡ್ತಾರೆ, ಇವರು ತೋರಿಸಿಕೊಟ್ಟರು. ಅದರಲ್ಲಿ ಇರ್ತಕ್ಕಂತಹ ಒಂದು ಅದ್ಭುತವಾದಂತಹ ಪಾಠ ಯಾವಪ್ಪ ಅಂದರೆ ಈ ಪುಟ್ಟ ಹಕ್ಕಿ ಅನ್ನುವಂತಹ ಒಂದು ಪಾಠ. ಪುಟ್ಟ ಹಕ್ಕಿ ಯಾವ ರೀತಿಯಾಗಿ ತನ್ನ ಗೂಡನ್ನು ಕಟ್ಟುತ್ತೆ, ಮಳೆ ಇರಲಿ, ಗಾಳಿ ಇರಲಿ, ಬಿಸಿಲಿರಲಿ, ಹೇಗೆ ಇರಲಿ, ಅದಕ್ಕೆ ಯಾವುದೇ ರೀತಿಯಾದಂಥ ತರಬೇತಿ ಇಲ್ಲ, ಯಾವುದೇ ರೀತಿಯಾದಂಥ ಶಾಲೆ ಇಲ್ಲ, ಯಾವುದೇ ರೀತಿಯಾದಂತಹ ಇಂಜಿನಿಯರನ್ನು ಕೋರ್ಸ್ ಕಲ್ತಿಲ್ಲ, ಅಥವಾ ಇಂಜಿನಿಯರ್ ಕೂಡ ಟ್ರೈನಿಂಗ್ ಕೂಡ ಕೊಟ್ಟಿಲ್ಲ. ಆದರೂ ಕೂಡ ತನ್ನ ದಿನಂಪ್ರತಿ ಪುಟ್ಟ ಹಕ್ಕಿ ತನ್ನ ಕಡ್ಡಿಗಳನ್ನು ತೆಗೆದುಕೊಂಡು ಬಂದು ತನ್ನ ದಿನನಿತ್ಯದ ಮನುಷ್ಯ ನೋಡ್ರಿ, அவங்க ಪ್ರತಿದಿನ ಎದ್ದೇಳಪ್ಪ ಅನ್ಬೇಕು, ಚಹಾ ಕುಡಿ ಅನ್ಬೇಕು, ಊಟ ಮಾಡಿ ಅನ್ಬೇಕು, ಆ ಕೆಲಸ ಮಾಡು, ಈ ಕೆಲಸ ಮಾಡು, ಏನಾದರೂ ಹೇಳ್ತಾನೆ ಇರಬೇಕು. ಆದರೆ ಹಕ್ಕಿಗೆ ಯಾವುದೇ ರೀತಿಯಾದಂಥ ತರಬೇತಿ ಇಲ್ಲ, ಏನಿಲ್ಲ. ಆದರೂ ಕೂಡ ತನ್ನ ಕೆಲಸವನ್ನು
ಹಾಜು ತಪ್ಪದೆ ಮಾಡ್ತತಿ. ಶ್ರೀಮಂತ ಇರಲಿ ಬಡವನೇ ಇರಲಿ ತಮ್ಮ ಹೊಟ್ಟೆ ಹಿಡಿದಷ್ಟೇ ಅವರು ಊಟವನ್ನು ಮಾಡೋದಲ್ವ. ಈಗ ನಾ ಶ್ರೀಮಂತಿಕೆ ಇದೆ ಅಂಥೇಳಿ ಅಂದ್ಕೊಂಡು ಒಂದೇ ಸಲ ಅಷ್ಟು ಇಡೀ ಭಕ್ಷ್ಯ ಭೋಜನ ಉಣ್ಲಿಕ್ಕೆ ಆಗತ್ತಾ? ಇಲ್ಲ. ನನ್ನ ಹೊಟ್ಟೆ ಎಷ್ಟರ ಮಟ್ಟಿಗೆ ತೃಪ್ತಿ ಕೊಡುತ್ತೆ ಅಷ್ಟು ಮಾತ್ರ ಉಣ್ಬೋದು. ಅದೇ ರೀತಿ ಬಡವನಾದವನು ಕೂಡ ಆತನಿಗೆ ಸಿಗುವಂಥ ಆಹಾರ ಯಾವುದೇ ಇರಲಿ, ಹಣ್ಣಿರಲಿ, ಹಂಪಲ್ಯ ಇರಲಿ ಅಥವಾ ಮೃಷ್ಟಾನ್ನ ಭೋಜನ ಇರಲಿ, ಏನೇ ಇರಲಿ, ನನಗೆ ಇವತ್ತು ನಂಗೆ ಬಡತನ ತುಂಬ ಇದೆ, ನಂಗೆ ಇವತ್ತು ಮೃಷ್ಟಾನ್ನ ಭೋಜನ ಸಿಕ್ಕಿದೆ ಅಂತ ಎಲ್ಲವನ್ನು ತಿನ್ಲಿಕ್ಕಾಗತ್ತಾ? ಇಲ್ಲ. ತನ್ನ ಹೊಟ್ಟೆಗೆ ಎಷ್ಟು ಬೇಕಲ್ಲ ಅಷ್ಟೇ ಅದನ್ನು ತಿನ್ಬೋದು. ಅದೇ ರೀತಿಯಾಗಿ ಮಾನವ ಮತ್ತು ಪುಟ್ಟ ಹಕ್ಕಿ ಯಾವ ರೀತಿಯಾಗಿ ಪ್ರಸ್ತುತ ಜಗತ್ತಿನ ನಾವು ಸಂದೇಶವನ್ನು ಹೇಳಿಕೆ ಹೊಟ್ಟಿದಾರಪ್ಪ ಅಂತಂದ್ರೆ ಕವಿಗಳು ಇಲ್ಲಿ ಅಮರಚಂದ್ರವರು ಯಾವ ರೀತಿಯಾಗಿ ಹಕ್ಕಿ ತನ್ನ ಗೂಡನ್ನು ಕಟ್ಕೊಂಡು ತನ್ನದೇ ಆಗಿರ್ತಕ್ಕಂತಹ ಜಗತ್ತಿನಲ್ಲಿ ಅದು ಇರುತ್ತಲ್ಲ, ಅದೇ ರೀತಿಯಾಗಿ ಮಾನವನು ಕೂಡ ಆಗಿರಬೇಕು. ಪ್ರಸ್ತುತ ಸಮಾಜದಲ್ಲಿ ಮನುಷ್ಯರು ಅನುಭವಿಸ್ತಿರ್ತಕ್ಕಂತಹ ನೋವುಗಳನ್ನು, ವ್ಯಥೆಯನ್ನು ಈ ಕವಿಗಳು ಇಲ್ಲಿ ಈ ಪಾಠದ ಮುಖಾಂತರ ಹೇಳಿಕೆ ಹೊರಟಿದ್ದಾರೆ. ಬನ್ನಿ ಮೊದಲನೇ ಪದ್ಯ ಭಾಗವನ್ನು ಓದ್ತೀನಿ, ಎಲ್ಲರೂ ಗಮನವಿಟ್ಟು ಕೇಳಿ. ಕಡ್ಡಿ ಕಡ್ಡಿ ಕೂಡಿಸಿ ಗೂಡು ಕಟ್ಟುವುದು ಪುಟ್ಟ ಹಕ್ಕಿ, ಬಿರುಗಾಳಿಯ ವಿರುದ್ಧ ಯುದ್ಧ ಸಾರುವುದು ಪುಟ್ಟ ಹಕ್ಕಿ, ಸುರಿಯುವ ಸೋನೆ ಮಳೆಗೆ ಅಂಜಿ ಮನೆಯೊಳಗಡಗಿದವು, ಗೂಡಿನಿಂದ ಹೊರಬಂದು ಕುಣಿಯುತ್ತಾ ಝಳಕ ಮಾಡುವುದು ಪುಟ್ಟ ಹಕ್ಕಿ. ನೋಡಿ ಮಕ್ಕಳೇ, ನೀವು ಗ್ರಾಮೀಣ ಪ್ರದೇಶಗಳಲ್ಲಿರ್ತಕ್ಕಂತಹ ಮಕ್ಕಳಾಗಿದ್ರೆ ಈ ಹಕ್ಕಿ ಗೂಡು ಕಟ್ಟಿರ್ತಕ್ಕಂತಹ ಕಲೆಯನ್ನು ನೀವು ನೋಡೇ ಇರ್ತೀರ. ಅದರ ಬಗ್ಗೆ ವಿಶೇಷವಾಗಿ ಹೇಳುವಂಥದ್ದು ಏನಿರೋದಿಲ್ಲ, ಹೌದಾ? ಇಲ್ಲೊಂದು ಪುಟ್ಟ ಹಕ್ಕಿ ಅದರಲ್ಲಿ ಗೂಡಿದೆ. ಸಣ್ಣ ಸಣ್ಣ ಹುಲ್ಲಿನ ಕಡ್ಡಿಗಳನ್ನು, ಮರದ ನಾರುಗಳನ್ನ ತೊಗೊಂಡು ಬಂದು ಗೂಡನ್ನು ಕಟ್ತಾ ಇರುತ್ತೆ. ನೋಡಿ, ಕಡ್ಡಿ ಕಡ್ಡಿ ಕೂಡಿಸಿ ಗೂಡು ಕಟ್ಟುವುದು ಪುಟ್ಟ ಹಕ್ಕಿ. ಹಕ್ಕಿ ಯಾವ ರೀತಿಯಾಗಿ ಗೂಡನ್ನು ಕಟ್ಟುತ್ತೆ ಇಲ್ಲಿ ಮಕ್ಕಳಿಗೆ ಒಂದು ಅರ್ಥ ಮಾಡ್ಕೊಳ್ಳಿ. ಇದರ ಒಳ ಅರ್ಥನೇ ಬೇರೆ ಇದೆ. ಸಾಂಕೇತಿಕವಾಗಿ ಪುಟ್ಟ ಹಕ್ಕಿ ಅಂತ ಹೆಸರನ್ನು ಮಾತ್ರ ಕೊಟ್ಟಿದ್ದಾರೆ. ಒಳ ಅರ್ಥನ ಮುಂದೆ ಪಾಠ ಹೇಳ್ತಾ ನಿಮಗೆ ಹೇಳ್ತಾ ಹೋಗ್ತೀನಿ. ಹಕ್ಕಿ ಹೇಗೆ ಗೂಡು ಕಟ್ಟತ್ತಪ್ಪ? ಕಡ್ಡಿ ಕಡ್ಡಿ ಕೂಡಿಸಿ ಹುಲ್ಲಿನ ಹಾರಗಳನ್ನು, ಮರದ ನಾರಗಳನ್ನು ತೆಗೆದುಕೊಂಡು ಬಂದು ಅದು ಏನು ಮಾಡುತ್ತೆ, ಕಡ್ಡಿ ಕಡ್ಡಿ ಕೂಡಿಸ್ತಾ ಒಂದು ಗೂಡನ್ನು ಕಟ್ಟುವಂತಹ ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಡಿರುತ್ತೆ, ಹೌದಾ? ಬಿರುಗಾಳಿಯ ವಿರುದ್ಧ ಯುದ್ಧ ಸಾರುವುದು ಪುಟ್ಟ ಹಕ್ಕಿ. ಎಂಥದೇ ಬಿರುಗಾಳಿ ಬರಲಿ ಅದು ರಫ್ ಅಂತ ಯಾವುದೇ ಕಾರಣ ಕೆಳಗೆ ಮಾತ್ರ ಬೀಳುವುದಿಲ್ಲ. ಆದರೆ ಅದು ಏನಾಗ್ಬೋದು, ಎಷ್ಟೇ ಜೋರು ಬಿರುಗಾಳಿ ಬಂದರೂ ಕೂಡ ಆ ಕಡೆ ಈ ಕಡೆ ಜೋಕಾಲಿ ಯಾವ ರೀತಿ ಜೀಕತ್ತಲ್ಲ ಹಾಗೆ ತೂಗುವಂತಹ ತೂಗುಯಾಲಿ ಹೇಗಿರುತ್ತಲ್ಲ ಅದೇ ರೀತಿಯ ಜೀಕತ್ತೆ ಅಥವಾ ತೂಗುತ್ತೆ ಹೊರತಾಗಿ ಆ ಬಿರುಗಾಳಿಗೆ ಹೆದರಿ ಅದು ಕೆಳಗಡೆ ಬೀಳುವುದಿಲ್ಲ. ಅಷ್ಟೊಂದು ವ್ಯವಸ್ಥಿತವಾಗಿ ತನ್ನ ಗೂಡನ್ನು ಅದು ಕಟ್ಟಿಕೊಂಡಿರುತ್ತೆ. ಮಕ್ಕಳೇ, ಇಲ್ಲಿ ಈ ಎರಡು ಸಾಲುಗಳು ನಾವು ನೋಡ್ತಾ ಹೋದಾಗ ಇದು ಹಕ್ಕಿಯ ಬಗ್ಗೆ ಮಾತ್ರ ಅಲ್ಲ ಅಂಥೇಳಿ ನಾವು ತಿಳ್ಕೊಬೋದು. ಇದರ ಒಳ ಅರ್ಥ ಏನಪ್ಪ ಅಂತಂದ್ರೆ, ಒಬ್ಬ ನಮ್ಮ ಪ್ರಸ್ತುತ ಸಮಾಜದಲ್ಲಿರ್ತಕ್ಕಂತಹ ಬಡವಾಗಿರ್ಬೋದು ಅಥವಾ ಸಾಮಾನ್ಯ ವ್ಯಕ್ತಿ ಆಗಿರ್ಬೋದು, ಆತ ಒಂದು ಬಡತನದಿಂದ ತುಂಬಿರ್ತಕ್ಕಂತಹ ವ್ಯಕ್ತಿ ಒಂದು ಸಣ್ಣ ಮನೆಯನ್ನು ಅಥವಾ ಒಂದು ಸ್ವಂತಿಕೆ ಹೊಂದಿರ್ತಕ್ಕಂಥ ಒಂದು ಮನೆಯನ್ನು ಆತ ಕಟ್ಟಿಕೊಳ್ಬೇಕಪ್ಪ ಅಂತಂದ್ರೆ ಆತ ಎಷ್ಟೊಂದು ಶ್ರಮವನ್ನು ವಹಿಸ್ತಾನೆ, ಹೌದಾ? ತುಂಬ ಬಡತನ ಇರುತ್ತೆ, ಆದರೂ ಕೂಡ ಇರಲಿಕ್ಕೆ ಒಂದು ಪುಟ್ಟ ನೆಲೆ ಕೂಡ ಇರುವುದಿಲ್ಲ. ಹೀಗಾಗಿ ಆತ ಯಾವ ರೀತಿಯಾಗಿ ಒಂದು ಸಣ್ಣ ಸಣ್ಣ ವಸ್ತುಗಳನ್ನು ತೆಗೆದುಕೊಂಡು ಅಷ್ಟೋ ಇಷ್ಟೋ ಅಲ್ಪ ಸ್ವಲ್ಪ ದುಡ್ಡಿರ್ತಕ್ಕಂಥ ಹಣವನ್ನು ತೆಗೆದುಕೊಂಡು ಬಂದು ಆತ ತುಂಬ ಕಾಳಜಿಯಿಂದ ಏನು ಮಾಡ್ತಾನೆ, ಪುಟ್ಟ ಹಕ್ಕಿ ಯಾವ ರೀತಿಯಾಗಿ ಗೂಡನ್ನು ಕಟ್ಟತ್ತಲ್ಲ ಆ ರೀತಿಯಾಗಿ ಆತ ಸಣ್ಣ ಸಣ್ಣ ಕಡ್ಡಿಗಳನ್ನು ತೆಗೆದುಕೊಂಡು ಬಂದು ಹೇಗೆ ತನ್ನ ನಾರಗಳನ್ನು ತೆಗೆದುಕೊಂಡು ಬಂದು ಹೇಗೆ ಹಕ್ಕಿ ತನ್ನ ಗೂಡನ್ನು ವ್ಯವಸ್ಥಿತವಾಗಿ ಕಟ್ಟತ್ತಲ್ಲ ಅದೇ ರೀತಿಯಾಗಿ ಬಡತನದಲ್ಲಿ ನೊಂದು ಬಂದಿರತಕ್ಕಂತಹ ವ್ಯಕ್ತಿ ತಾನು ದುಡ್ದಿರ್ತಕ್ಕಂಥ ಅಲ್ಪ ಸ್ವಲ್ಪ ದುಡ್ಡನ್ನು ಇಟ್ಕೊಂಡು ತನ್ನ ಮನೆ ಸ್ವಂತ ಖರ್ಚನ್ನು ಎಲ್ಲವನ್ನ ನಿಭಾಯಿಸಿಕೊಂಡು ಆತನಿಗೂ ಕೂಡ ಕುಟುಂಬ ಅನ್ನೋದಿರುತ್ತೆ. ಆ ಕುಟುಂಬದ ನಿರ್ವಹಣೆಯ ಜೊತೆಗೆ ತಾನು ಅಲ್ಪ ಸ್ವಲ್ಪ ಉಳಿದಿರ್ತಕ್ಕಂಥ ಹಣವನ್ನು ಕೂಡಿಸಿಕೊಂಡು ಆತ ಮನೆಯನ್ನು ಕಟ್ತಾನೆ. ಬಿರುಗಾಳಿಯ ವಿರುದ್ಧ ಯುದ್ಧ ಸಾರುವುದು ಪುಟ್ಟ ಹಕ್ಕಿ. ನೋಡಿ ಯಾವ ರೀತಿಯಾಗಿ ಬಿರುಗಾಳಿ ಬಂದರೂ ಕೂಡ ಅಲ್ಗಾಡಂಗಿಲ್ಲಲ್ಲ ಆ ಪುಟ್ಟ ಹಕ್ಕಿ ಕಟ್ಟಿರ್ತಕ್ಕಂತಹ ಗೂಡು. ಅದೇ ರೀತಿಯಾಗಿ ಶ್ರಮ ವಹಿಸಿ ತುಂಬ ಬಡತನದಲ್ಲಿ ಇದ್ದರೂ ಕೂಡ ಅಷ್ಟೊಂದು ಅಲ್ಪ ಸ್ವಲ್ಪ ಎಲ್ಲವನ್ನು ಮಿತವ್ಯಯ ಮಾಡಿಕೊಂಡು ಮನೆಯನ್ನು ಕಟ್ಟಿರ್ತಕ್ಕಂತಹ ವ್ಯಕ್ತಿಯ ಆ ಪುಟ್ಟ ಗೂಡು ಏನೈತಲ್ಲ ಯಾವುದೇ ಹಂತದ ಏನೇ ಬಂದರೂ ಕೂಡ ಅದು ಅಲಗಾಡುವುದಿಲ್ಲ. ಅಂದರೆ ಇಲ್ಲಿ ಪ್ರಸ್ತುತ ಸಮಾಜದಲ್ಲಿ ಬಡತನವನ್ನು ಒಬ್ಬ ಸಾಮಾನ್ಯ ವ್ಯಕ್ತಿಯ ಜೀವನವನ್ನು ಆತನ ಮನೋವ್ಯತೆಯನ್ನು ಕವಿಗಳು ತೋರಿಸಲಿಕ್ಕೆ ಹೊರಟಿದ್ದಾರೆ. ಮುಂದೆ ನೋಡಿ, ಸುರಿಯುವ ಸೋನೆ ಮಳೆಗೆ ಅಂಜಿ ಮಳೆಯೊಳಗಡಗಿದವು. ನೋಡಿ ಇಲ್ಲಿ ನಾವು ಪುಟ್ಟ ಹಕ್ಕಿ ಬದುಕಿಗೆ ಬರೋಣ. ಸುರಿಯುವ ಸೋನೆ ಮಳೆ ಅಂತ ಅಂದರೆ ಜಡಿ ಮಳೆ ಅಂತ ಹೇಗೆ ಕರಿತೀವಿ ನಾವು, ಜಿಟಿ ಜಿಟಿ ಅಂತ ಮಳೆ ಬರುತ್ತೆ. ಇನ್ನು ಈ ಮಳೆ ಬರ್ತಿರುವಂತಹ ಸಂದರ್ಭದಲ್ಲಿ ಆ ಮಳೆಗೆ ಹೊರಗೆ ಬರಲಾರದಂತಹ ಪುಟ್ಟ ಹಕ್ಕಿಗಳು ಏನು ಮಾಡ್ತಾವೆ, ತಾವು ಕಟ್ಟಿರ್ತಕ್ಕಂತಹ ಆ ಗೂಡಿನಲ್ಲಿ ಏನು ಕಟ್ಟಿ ಕೂಡಿಸಿ ಗೂಡನ್ನು ಕಟ್ಟಿರ್ತಾವಲ್ಲ ಅಂತಹ ಕಟ್ಟಿರ್ತಕ್ಕಂತಹ ಗೂಡಿನಲ್ಲಿ ಆ ಮಳೆಗೆ ಅಂಜಿ ಮನೆಯೊಳಗಡಗಿದವು. ಅಂದರೆ ಮನೆಯೊಳಗೆ ಬೆಚ್ಚಗೆ ಕೂಡ್ತೀವಿ. ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂತಹ ಮಕ್ಕಳೆಲ್ಲ ನೀವು ನೋಡಿರ್ಬೋದು,
ನಿಮ್ಮ ಮನೆಯ ಮುಂದೆ ಅಥವಾ ಹಿಂದೆ ಮರಗಿಡಗಳಿರ್ತಾವೆ. ಮರಗಿಡಗಳಲ್ಲಿ ಗುಬ್ಬಿ ಗೂಡು ಕಟ್ಟುವುದನ್ನು ನೋಡಿರ್ತೀರಿ. ಆವಾಗ ಮಳೆ ಬರ್ತಿರುವಂಥ ಸಂದರ್ಭದಲ್ಲಿ ಮಳೆ ಬರಾತೈತೋ ಇಲ್ಲೋ ಅನ್ನುವಂಥ ಒಂದು ಸನ್ನಿವೇಶವನ್ನು ತನ್ನ ಕೊಕ್ಕಿನಿಂದ ತನ್ನ ಇಂಪಾದ ಕಣ್ಣುಗಳಿಂದ ಏನು ಮಾಡ್ತಿರ್ತಾವೆ, ಸುಮಧುರವಾದ ನೋಟದಿಂದ ನೋಡ್ತಿರ್ತಾವೆ. ಆ ನೋಡುವಂತಹ ನೋಟವನ್ನು ಗ್ರಾಮೀಣ ಪ್ರದೇಶದಲ್ಲಿ ಬೆಳೆದಿರ್ತಕ್ಕಂತಹ ಎಲ್ಲ ಮಕ್ಕಳು ಕೂಡ ಗಮನವನ್ನು ನೋಡಿರ್ತೀರಿ. ಗೂಡಿನಿಂದ ಹೊರಬಂದು ಕುಣಿತ ಝಳಕ ಮಾಡುವುದು ಪುಟ್ಟ ಹಕ್ಕಿ. ನೋಡಿ, ಮಳೆ ನಿಂತ ತಕ್ಷಣ ಮಳೆ ಜಿಟಿ ಮಳೆ ಸ್ಟಾರ್ಟ್ ಆಗಿರುತ್ತೆ. ಮನೆಯೊಳಗೆ ಅಂಜು ಕೂಡಿರ್ತಾವೆ, ಬೆಚ್ಚಗೆ ಕೂತ್ಕೊಂಡಿರ್ತಾವೆ. ದೇವ ಕೂತ್ಕೊಂಡಿರ್ತಾವೆ. ಬಿಕ್ಕಳಿಗೆ ಬಂತು ಮಕ್ಕಳೇ, ಕೂತ್ಕೊಂಡಿರ್ತಾವೆ. ಅದಾದಮೇಲೆ ಮಳೆ ನಿಂತಾದ್ಮೇಲೆ ಗೂಡಿನಿಂದ ಹೊರಗಡೆ ಬಂದು ಏನು ಮಾಡ್ತಾವೆ, ಖುಷಿ ಅವಕ್ಕೆ ಅಲ್ಲಿ ಅಲ್ಲಲ್ಲಿ ನೀರು ಇರುತ್ತಲ್ಲ, ಆ ನಿಂತಿರುವಂತಹ ನೀರಿನಲ್ಲಿ ಕಚ ಅಂತೇಳಿ ಮಾಡಿ ತಮ್ಮ ರೆಕ್ಕೆ ಪುಕ್ಕಗಳನ್ನ ಬಡಿದು ಅದರಲ್ಲಿ ಝಳಕವನ್ನು ಮಾಡ್ತಾವ ಪುಟ್ಟ ಹಕ್ಕಿಗಳು. ನೋಡಿ, ಬರ್ತಿರುವಂತಹ ಮಳೆಗೆ ಅಂಜಿ ಮನೆಯೊಳಗೆ ಕೂಡ್ತಾವೆ ಬೆಚ್ಚಗೆ. ಮಳೆಯೆಲ್ಲ ನಿಂತಾದ್ಮೇಲೆ ಹೊರಗಡೆ ಬಂದು ಸ್ವಲ್ಪ ಬಿಸಿಲು ಬಿದ್ದ ತಕ್ಷಣ ಹೊರಗಡೆ ಬಂದು ಏನು ಮಾಡ್ತಾವೆ, ಆ ನಿಂತಿರುವಂತಹ ನೀರಿನಲ್ಲಿ ಕಚ ತುಳಿದಾಡಿ ತಮ್ಮ ರೆಕ್ಕೆ ಪುಕ್ಕಗಳನ್ನ ಬಿಚ್ಚಿ ತುಂಬ ಆನಂದದಿಂದ ಏನು ಮಾಡ್ತಾವವು ಝಳಕವನ್ನು ಮಾಡ್ತಾವ. ನೋಡಿ, ಇದನ್ನು ನಾವು ಸಾಮಾನ್ಯ ವ್ಯಕ್ತಿಯ ಬದುಕಿಗೆ ಹೋಲಿಸಿ ಹೇಳೋದಾದರೆ, ಅಂದರೆ ಮನುಷ್ಯನಿಗೆ ಕಷ್ಟ ಬರುತ್ತೆ, ಹೌದಾ? ಕಷ್ಟ ಬರದಿರ್ತಕ್ಕಂತಹ ಮನುಷ್ಯನೇ ಇರಲ್ಲ. ಅದು ಶ್ರೀಮಂತನೇ ಇರಲಿ, ಬಡವನೇ ಇರಲಿ, ಯಾರೇ ಇರಲಿ, ಹೌದಾ? ಅದರಲ್ಲೂ ಬಡತನದಲ್ಲಿ ಬಂದಿರ್ತಕ್ಕಂತಹ ವ್ಯಕ್ತಿಗೆ ಕಷ್ಟ ಮೇಲಂದರಂತೆ ಕಷ್ಟ ಕಂಟಿನ್ಯೂ ಆಗಿ ಬರ್ತಾನೆ ಹೋದಾಗ ಏನಾಗತ್ತಪ್ಪ ಅಂತಂದ್ರೆ, ಮನುಷ್ಯ ನನಗೆ ಯಾರು ಉತ್ಸಾಹವನ್ನ ಬೇಡಪ್ಪ, ನಾನು ಯಾರ ತಂಟೆಗೆ ಹೋಗೋದು ಬೇಡ, ನನ್ನಷ್ಟಕ್ಕೆ ನಾನು ಬಿಟ್ಟರೆ ಸಾಕು, ನಾನು ಮನೆಯೊಳಗೆ ಇರ್ತೀನಿ ಅನ್ನುವಂತಹ ಭಾವನೆಯನ್ನು ವ್ಯಕ್ತಪಡಿಸ್ತಾನೆ. ಅದೇ ಕಷ್ಟ ಎಲ್ಲ ಪರಿಹಾರ ಆದ ಮೇಲೆ, ಕಷ್ಟ ಸಂಪೂರ್ಣ ನಿವಾರಣೆ ಆದಮೇಲೆ ಗೂಡಿನಿಂದ ಹೊರಬಂದು ಯಾವ ರೀತಿಯಾಗಿ ಹಕ್ಕಿ ತನ್ನ ಝಳಕವನ್ನು ಮಾಡತ್ತಲ್ಲ, ನಿಂತಿರುವ ನೀರಿನ ಝಳಕವನ್ನು ಮಾಡತ್ತಲ್ಲ, ಖುಷಿಯಿಂದ ಅದು ಓಡಾಡುತ್ತಲ್ಲ, ಅದೇ ರೀತಿ ತನ್ನ ಕಷ್ಟ ಎಲ್ಲ ನಿವಾರಣೆ ಆದ ಮೇಲೆ ಮನುಷ್ಯ ಏನು ಮಾಡ್ತಾನೆ, ಹೊರ ಪ್ರಪಂಚಿಗೆ ಬಂದು ಸ್ವಚ್ಛಂದವಾದಂತಹ ಬದುಕನ್ನು, ಸ್ವತಂತ್ರವಾದಂತಹ ಬದುಕನ್ನು ನಿರ್ವಹಿಸ್ತಾನೆ. ಇದು ಬಡತನದಲ್ಲಿರ್ತಕ್ಕಂತಹ, ಶ್ರೀಮಂತರಲ್ಲಿರ್ತಕ್ಕಂತಹ ವ್ಯಕ್ತಿ ಏನಾಗತ್ತೆ, ಏನೋ ಕಷ್ಟ ಬಂದರೆ ಏನೋ ದುಡ್ಡಿನಿಂದ ಆತ ಪರಿಹರಿಸ್ಬೋದು, ಅಥವಾ ತನ್ನ ಶ್ರೀಮಂತಿಕೆ ಮನದಿಂದ ಆತ ಬಗೆಹರಿಸ್ಬೋದು. ಆದರೆ ಬಡತನದಲ್ಲಿ ಇನ್ನೊಂದು ಬಂದಿರತಕ್ಕಂತಹ ವ್ಯಕ್ತಿಯ ಜೀವನ, ಆ ಕಷ್ಟಗಳನ್ನು ಬಗೆಹರಿಸುವುದು ಅಷ್ಟೊಂದು ಸುಲಭದ ಮಾತಲ್ಲ ಮಕ್ಕಳೇ. ಹೀಗಾಗಿ ಕವಿಗಳು ಇಲ್ಲೇನು ಹೇಳ್ತಾರೆ, ಅವರು ಮೊದಲೇ ಬಂಡಾಯ ಸಾಹಿತ್ಯ ಕವಿಗಳು, ಹೌದಾ? ಅವರು ಎಷ್ಟು ಅದ್ಭುತವಾದಂತಹ ಮಾತನ್ನು ಹೇಳ್ತಾರೆ ಅಂದ್ರೆ, ಆ ಹಕ್ಕಿ ಪಕ್ಷಿಗಳು ಯಾವ ರೀತಿಯಾಗಿ ತಮ್ಮ ಸುರಿಯುವ ಸೋನೆ ಮಳೆಗೆ ಅಂಜಿ ಒಳಗೆ ಕೂಡ್ತಾವಲ್ಲ ಬೆಚ್ಚಿಗೆ, ಅದೇ ರೀತಿ ಮಾನವ ಕೂಡ ತನ್ನ ಕಷ್ಟಕ್ಕೆ ಹೆದರಿ ಅಥವಾ ಒಳಗೆ ಕೂತ್ಕೊಂಡ್ಬಿಡ್ತಾನೆ. ನನ್ನಷ್ಟಕ್ಕೆ ನಾನು ಇದ್ರೆ ಸಾಗಪ್ಪ ಅನ್ನುವಂತಹ ಮನೋಭಾವನೆಯನ್ನು, ಮನೋಭಿಲಾಷೆಯನ್ನು ಹೊಂದಿ ಆತ ಮನೆ ಇರ್ತಾನೆ. ಯಾವ ರೀತಿಯಾಗಿ ಗೂಡಿನಿಂದ ಹೊರಬಂದು ಸಂಪೂರ್ಣ ಮಳೆ ನಿಂತಾದಮೇಲೆ ಪಕ್ಷಿಗಳು ಬಂದು ಕುಣಿಯುತ್ತ ಝಳಕವನ್ನು ಮಾಡಿ ತಮ್ಮ ಆನಂದವನ್ನು ವ್ಯಕ್ತಪಡಿಸ್ತಲ್ಲ, ತನ್ನ ಸಂಪೂರ್ಣ ಕಷ್ಟವೆಲ್ಲ ನಿವಾರಣೆ ಆದ ಮೇಲೆ ಮನುಷ್ಯನಾದವನು, ಮಾನವನಾದವನು, ಅಥವಾ ಸಾಮಾನ್ಯ ವ್ಯಕ್ತಿ ಆದವನು, ಅಥವಾ ಬಂಡತನದಲ್ಲಿ ಎಂದು ಬಂದಿರ್ತಕ್ಕಂಥ ವ್ಯಕ್ತಿ ಆದವನು ಏನು ಮಾಡ್ತಾನೆ, ಹೊರಗಡೆ ಬಂದು ತನ್ನ ಖುಷಿಯ ಗೂಡು, ಏನು ಪಕ್ಷಿ ಯಾವ ರೀತಿಯಾಗಿ ಖುಷಿಯನ್ನು ವ್ಯಕ್ತಪಡಿಸ್ತಾರೆ ಅದೇ ರೀತಿಯಾಗಿ ತನ್ನ ಖುಷಿಯನ್ನು ವ್ಯಕ್ತಪಡಿಸ್ತಾರೆ, ತನ್ನ ಮತ್ತೆ ಎಂದಿನಂತೆ ತನ್ನ ದೈನಂದಿನ ಜೀವನವನ್ನು ನಡೆಸ್ತಾನೆ ಅನ್ನುವಂತಹ ಮಾತನ್ನು ಇಲ್ಲಿ ಕವಿಗಳು ಹೇಳ್ತಾರೆ. ಎರಡನೇ ಪದ್ಯ ಭಾಗದಲ್ಲಿ ನೋಡೋದಾದರೆ ಬನ್ನಿ. ಕತ್ತಲೆ ಕಳೆದು ಬೆಳಕು ಹರಿದರೂ ನಿದ್ದೆಯಲ್ಲಿ ಮುಳುಗಿರುವವು, ಸೂರ್ಯನನ್ನು ಸ್ವಾಗತಿಸುತ್ತಾ ಗೀತೆ ಹಾಡುವುದು ಪುಟ್ಟ ಹಕ್ಕಿ, ಮೂಡಿದ ರೆಕ್ಕೆಗಳ ಮುರಿಯುವ ಜನರಿರುವರು ಜಗದಲ್ಲಿ, ಅವರ ನಯನಾಂಬರದಲ್ಲಿ ಹಾರೆಂದರೆ ಹೇಗೆ ಹಾರುವುದು ಪುಟ್ಟ ಹಕ್ಕಿ. ನೋಡಿ ಮಕ್ಕಳೇ, ಕತ್ತಲೆ ಕಳೆದು ಬೆಳಕು ಹರಿದರೂ ನಿದ್ದೆಯಲ್ಲಿ ಮುಳುಗಿರುವವು. ನೋಡಿ, ಪುಟ್ಟ ಹಕ್ಕಿಗಳು ಏನು ಮಾಡ್ತಾವಪ್ಪ ಅಂದ್ರೆ, ಪಕ್ಷಿಗಳು ಇನ್ನೂ ಕತ್ತಲೆ ಇರುತ್ತೆ, ಚುಮ್ಮು ಚಳಿ ಇರುತ್ತೆ. ಆವಾಗ ಕತ್ತಲೆ ಕಳೆದು ಬೆಳಕು ಹರಿದರೂ ಕೂಡ ಅವು ನಿದ್ದೆಯಲ್ಲಿ, ಗಾಢ ನಿದ್ರೆಯಲ್ಲಿ ಏನಾಗಿರ್ತಾವೆ, ಮುಳುಗಿಬಿಟ್ಟಿರ್ತಾವ. ಅವು ಸಂಪೂರ್ಣವಾದಂತಹ ಕತ್ತಲೆ ಕಳೆದು ಸಂಪೂರ್ಣವಾದಂತಹ ಬೆಳಕು ಆವರಿಸಿದ ಮೇಲೆ ಹೊರಗಡೆ ಬಂದು ಚುಮ್ಮು ಚಳಿಯಲ್ಲಿ ಹೊರಗಡೆ ಬಂದು ಚೀ ಪಿ ಅಂತೇಳಿ ನೀವು ಬಾಕಿ ಪಕ್ಷಿಗಳು ಕೂಗುವುದನ್ನು ನೋಡಿರ್ಬೋದು, ಹೌದಾ? ಹೀಗಾಗಿ ಅವು ನಿದ್ದೆಯಲ್ಲಿ ಏನಾಗಿರ್ತಾವ, ಬೆಳಕು ಹರಿದರೂ ಕೂಡ ನಿದ್ದೆಯಲ್ಲಿ ಮುಳುಗಿರ್ತಾವ. ಸೂರ್ಯನನ್ನು ಸ್ವಾಗತಿಸುತ್ತಾ ಗೀತೆ ಹಾಡುವುದು ಪುಟ್ಟ ಹಕ್ಕಿ. ಸಂಪೂರ್ಣ ಬೆಳಕಾದ್ಮೇಲೆ ಸೂರ್ಯ ಬರಾಕತ್ತ, ನೆತ್ತಿಯ ಮೇಲೆ ಸೂರ್ಯ ಬರುವ ವೇಳೆಗೆ ಅರುಣೋದಯ ಆಗ್ತಾ ಇದ್ದಾಗ ಅವು ಏನು ಹೇಳ್ತಾವ, ಸ್ವಾಗತ ಸೂರ್ಯನೇ, ನಿನಗೆ ಸ್ವಾಗತ, ಸುಸ್ವಾಗತ, ನೀನು ಬೆಳಕನ್ನು ತಂದು ಕೊಟ್ಟಿದೆಯಾ ಅಂತ ತಮ್ಮ ಭಾವನೆಯನ್ನು ವ್ಯಕ್ತಪಡಿಸ್ತಾ ಗೀತೆಯನ್ನು ಹಾಡ್ತಾವೆ ಪುಟ್ಟ ಹಕ್ಕಿ. ನೋಡಿ, ಸಂಪೂರ್ಣವಾದಂತಹ ಕತ್ತಲು ಕಳೆದು ನಿದ್ದೆ ಮುಳುಗಿದ ಆದಮೇಲೆ, ಸಂಪೂರ್ಣ ನಿದ್ದೆ ಕಳೆದಾದ ಮೇಲೆ ಸೂರ್ಯ ಬರುವುದನ್ನು ನೋಡ್ತಕ್ಕಂತಹ ಪಕ್ಷಿಗಳು, ಪುಟ್ಟ ಹಕ್ಕಿಗಳು ಏನು ಮಾಡ್ತಾವಪ್ಪ ಅಂತಂದ್ರೆ, ಹಕ್ಕಿಗಳು ಸೂರ್ಯನನ್ನು ಸ್ವಾಗತಿಸಿ ಖುಷಿಯಿಂದ ಸಂತೋಷದಿಂದ ಹಾಡನ್ನು ಹಾಡ್ತಾವ.
ಸಾಮಾನ್ಯ ಆದಂತಹ ಸಾಮಾನ್ಯ ವ್ಯಕ್ತಿ ಏನು ಮಾಡ್ತಾನೆ ಅಂತ ತನ್ನ ಬಡತನದಲ್ಲೊಂದು ಬಂದಿರತಕ್ಕಂತಹ ವ್ಯಕ್ತಿಯಿಂದ ಸಾಕಷ್ಟು ಕಷ್ಟ ಕಾರ್ಪಣ್ಯಗಳನ್ನು ಅನುಭವಿಸ್ತಾನೆ. ಹೌದಾ, ಆತ ಕತ್ತಲೆ ಕಳೆದು ಬೆಳಕು ಹರಿದ ಹಾಗೆ ಪುಟ್ಟ ಹಕ್ಕಿ ಯಾವ ರೀತಿಯಲ್ಲಿ ನಿದ್ರೆಯಲ್ಲಿ ಮುಳುಗಿರ್ತಾವಲ್ಲ, ಅದೇ ರೀತಿಯಾಗಿ ಬಡತನದಲ್ಲಿ ನೊಂದು ಬಂದಿರತಕ್ಕಂತಹ ವ್ಯಕ್ತಿ ಕಷ್ಟ ಕಾರ್ಪಣ್ಯಗಳನ್ನು ಅನುಭವಿಸ್ತಕ್ಕಂತಹ ಸಾಮಾನ್ಯ ವ್ಯಕ್ತಿಯ ಬದುಕು ಕೂಡ ಅದೇ ರೀತಿ ಆಗಿರುತ್ತೆ. ಅವಾಗ ಆತನ ಕಷ್ಟ ಎಲ್ಲ ನಿವಾರಣೆ ಆಗಿ ಹೇಗೆ ಯಾವ ರೀತಿ ಹಕ್ಕಿಗೆ ಕತ್ತಲೆಯೆಲ್ಲ ಕಳೆದು ಬೆಳಕು ಬರುತ್ತಲ್ಲ, ಅದೇ ರೀತಿ ಕಷ್ಟ ಕಾರ್ಪಣ್ಯ ಎಲ್ಲ ತೊರೆದು ಮನುಷ್ಯನ ಜೀವನಕ್ಕೆ ಆತನಿಗೆ ನೆಮ್ಮದಿ ಬರುತ್ತೆ, ಪ್ರಶಾಂತವಾದಂತಹ ನೆಮ್ಮದಿ ಸಿಗುತ್ತಾ. ನನ್ನ ಜೀವನದಲ್ಲಿ ಎಷ್ಟು ದಿನ ಇದ್ದಂಥ ಕಷ್ಟ ಎಲ್ಲ ಹೋಯ್ತಲ್ಲಪ್ಪ ಅಂಥೇಳಿ ಆತ ಏನು ಮಾಡ್ತಾನೆ, ಒಳ್ಳೆಯ ಕಾಲವನ್ನು ಸ್ವಾಗತಿಸ್ತಾನೆ. ಅದನ್ನು ಯಾವ ರೀತಿ ಕವಿಗಳು ಹೇಳ್ತಾರಲ್ಲ, ಸೂರ್ಯನನ್ನು ಸ್ವಾಗತಿಸ್ತಾ ಗೀತೆ ಹಾಡುವುದು ಪುಟ್ಟ ಹಕ್ಕಿ. ಆವಾಗ ಭಗವಂತನೇ ಹೇಳ್ತಾನೆ, ಭಗವಂತ ನನಗೆ ಇನ್ಮೇಲಾದರೂ ಒಳ್ಳೆಯ ಕಾಲ ಕೊಟ್ಟೆ ಅಲ್ಪ ತಂದೆ, ನನಗೆ ಇಷ್ಟು ದಿನ ಕಷ್ಟಗಳನ್ನು ಸಹಿಸುವಂತಹ ಶಕ್ತಿಯನ್ನು ಕೊಟ್ಟೆ, ಇನ್ನು ಮುಂದಾದರೂ ನನ್ನ ನೆಮ್ಮದಿಯಿಂದ ಸುಖವನ್ನು ಇರುವಂತಹ ಒಂದು ಜೀವನವನ್ನು ಕರುಣಿಸಿದೆ ಅಲ್ಪ ಭಗವಂತ ಅಂಥೇಳಿ ಭಗವಂತನಿಗೆ ಒಂದು ಮೊರೆಯನ್ನು ಬೇಡುವುದಾಗಿರ್ಬೋದು ಅಥವಾ ಪ್ರಾರ್ಥನೆ ಮಾಡುವುದಾಗ್ಬೋದು. ಆ ರೀತಿ ಕವಿಗಳು ಇಲ್ಲಿ ಹೇಳ್ತಾರೆ. ಇನ್ನು ಈ ಸಾಮಾನ್ಯ ಮನುಷ್ಯನ ಬದುಕಿನಲ್ಲಿ ಆತನನ್ನು ಬದುಕಲಿಕ್ಕೆ ಹೊರಗಡೆ ಇರ್ತಕ್ಕಂತಹ ಜನರು ಯಾವ ರೀತಿ ಬಿಡುವುದಿಲ್ಲ ಅನ್ನುವಂಥದ್ದನ್ನು ಮುಂದಿನ ಸಾಲುಗಳ ಕವಿಗಳು ಹೇಳ್ತಾರೆ. ಬನ್ನಿ. ಮೂಡಿದ ರೆಕ್ಕೆಗಳ ಮುರಿಯುವ ಜನರಿರುವರು ಜಗದಲ್ಲಿ, ಅವರ ನಯನಾಂಬರದಲ್ಲಿ ಹಾರೆಂದರೆ ಹೇಗೆ ಹಾರುವುದು ಪುಟ್ಟ ಹಕ್ಕಿ. ಪುಟ್ಟ ಹಕ್ಕಿಯ ರೆಕ್ಕೆ ಪುಕ್ಕವನ್ನು ಕಟ್ ಮಾಡಿದ್ರೆ ಈಗ ಹಕ್ಕಿಯನ್ನು ಬೇಟೆಯಾಡಲಿಕ್ಕೆ ಬರ್ತಿರ್ತಾರೆ ಜನರು. ಹೌದಾ, ಆ ಆಕಾಶದಲ್ಲಿ ಶುಭ್ರವಾದಂಥ ಆಕಾಶದಲ್ಲಿ ಹಾರಾಡ್ತಿರುವಂತಹ ಹಕ್ಕಿಯ ರೆಕ್ಕೆ ಪುಕ್ಕವನ್ನು ಕಟ್ಟಿದ್ರೆ ನೋಡಿದಂತಹ ಬೇಟೆಯಾಡುವಂಥ ಜನ ನೋಡುತ್ತೆ, ಅವುಗಳನ್ನು ಕಟ್ ಮಾಡಿಬಿಡತ್ತ, ಬಲಿಯನ್ನು ಹಾಕಿ ಹಿಡಿದು ಬಿಡುತ್ತೆ. ಅವರ ನಯನಾಂಬರದಲ್ಲಿ ಹಾರೆಂದರೆ ಹೇಗೆ ಹಾರುವುದು ಪುಟ್ಟ ಹಕ್ಕಿ. ಅದರ ರೆಕ್ಕೆ ಪುಕ್ಕವನ್ನು ಕಟ್ ಮಾಡಿ ನಿನ್ನ ನಯನಾಂಬರ, ನಯನ ಅಂದ್ರೆ ಕಣ್ಣು, ಅಂಬರ ಅಂದ್ರೆ ಆಕಾಶ. ಹೌದು, ಆಕಾಶದ ಎತ್ತರಕ್ಕೆ ನೀ ಹಾರ ಅಂದರೆ ರೆಕ್ಕೆ ಪುಕ್ಕ ಕಟ್ ಮಾಡಿರ್ತಕ್ಕಂಥ ಹಕ್ಕಿ ಹಾರ ಅಂದರೆ ಹಾರ್ಲಿಕ್ಕೆ ಸಾಧ್ಯನ ಮಕ್ಕಳೇ. ಕವಿಗಳು ಅದನ್ನು ಸಾಮಾನ್ಯ ವ್ಯಕ್ತಿಯ ಬದುಕಿಗೆ ಹೇಗೆ ಹೋಲಿಸಿ ಹೇಳ್ತಾರಪ್ಪ ಅಂದ್ರೆ, ಬಡತನದಲ್ಲಿ ಬೆಳೆದಿರ್ತಕ್ಕಂತಹ ವ್ಯಕ್ತಿ ದಿಢೀರನೆ ಅದನ್ನೇನೋ ತನ್ನ ಉದ್ಯೋಗದಿಂದ ಯಾವುದೋ ಒಂದು ಒಳ್ಳೆಯ ಜೀವನದಿಂದ ಮೇಲೆ ಬರ್ತಾ ಇದ್ದಾನಂದ್ರೆ ಅದನ್ನು ನೋಡಿದಂಥ ಅಕ್ಕಪಕ್ಕ ಜನ ಆಗಿರ್ಬೋದು, ಆತನ ಸಂಬಂಧಿಕರೇ ಆಗಿರ್ಬೋದು, ಅಥವಾ ಒಟ್ಟಾರೆಯಾಗಿ ಆತನ ಏಳಿಗೆಯನ್ನು ಸಹಿಸ್ತಕ್ಕಂತಹ ವ್ಯಕ್ತಿಗಳು ಆ ಹೊಟ್ಟೆ ಕಿಚ್ಚನ್ನು ಪಡುವಂತಹ ಗುಣ. ಹೌದಾ, ಮೂಡಿದ ರೆಕ್ಕೆಗಳ ಮುರಿಯುವ ಜನರಿರುವರು ಜಗದಲ್ಲಿ. ಆತ ಸ್ವಲ್ಪ ಬೆಳವಣಿಗೆಯನ್ನು ಹೊಂದ್ತಾ ಇದ್ದಾನೆ, ಆತ ತುಂಬ ಒಳ್ಳೆಯ ಕಾಲ ಬರ್ತಾ ಇದೆ, ಆತ ಇನ್ನೂ ಚೆನ್ನಾಗಿ ತನ್ನ ಜೀವನವನ್ನು ನಡೆಸ್ತಾ ಇದ್ದಾನಂತ ಗೊತ್ತಾದಂತಹ ಆ ವ್ಯಕ್ತಿಗಳು ಏನು ಮಾಡಿಬಿಡ್ತಾರೆ, ಆ ಸಾಮಾನ್ಯ ವ್ಯಕ್ತಿಯ ಬದುಕನ್ನು ರೆಕ್ಕೆ ಪುಕ್ಕನ್ನು ಯಾವುದಾದ್ರೂ ಒಂದು ರೀತಿಯಲ್ಲಿ ಕಟ್ ಮಾಡಲಿಕ್ಕೆ ನೋಡ್ತಾರೆ. ಸಾಲದ ಭಾವನೆಯಿಂದಾಗಿರ್ಬೋದು, ಸುಳ್ಳದ ಭಾವನೆಯಿಂದಾಗಿರ್ಬೋದು, ಅಥವಾ ಉದ್ಯೋಗದ ಭಾವನೆ ಆಗಿರ್ಬೋದು, ಒಟ್ಟಾರೆ ಏನೋ ಒಂದು ಕೊರತೆಯಿಂದ ಆತನನ್ನು ರೆಕ್ಕೆ ಪುಕ್ಕವನ್ನು ಕಟ್ ಮಾಡ್ರೆ ಹೊಟ್ಟೆ ಕಿಚ್ಚನ್ನು ಸಹಿಸ್ತಕ್ಕಂತಹ ಜನ ಏನು ಮಾಡ್ತಾರಪ್ಪ ಅಂದ್ರೆ ಸಹಿಸಂಗಿಲ್ಲ. ಅವರು ಆ ವ್ಯಕ್ತಿ ಬದುಕ್ತಾ ಇದ್ದಾನ, ಬೆಳೀತಾ ಇದ್ದಾನ ಅಂತಂದ್ರೆ ಅದನ್ನು ಬೆಳೀಲಿಕ್ಕೆ ಬಿಡದೇ ಇರುವಂತಹ ಜನರು ಅವರ ನಯನಾಂಬರದಲ್ಲಿ ಹಾರೆಂದರೆ ಹೇಗೆ ಹಾರುವುದು ಪುಟ್ಟ ಹಕ್ಕಿ. ನೋಡಿ, ಈಗ ಮಾತಾಡ್ತಾರೆ, ನೀನು ಆಕಾಶದ ಎತ್ತರಕ್ಕೆ ಹಾರ್ತಿ ಬಿಡಪ್ಪ, ನಿನ್ನ ಮಗಳೇನು ರೀ ಆಕಾಶದ ಎತ್ತರಕ್ಕೆ ಅಷ್ಟೊಂದು ಅಂದ್ರೆ ಹೋಲಿಕೆ ಮಾಡಿ ಹೇಳ್ತಿರ್ತಾರೆ. ಒಳ್ಳೆಯ ಮಾಸ್ಟರ್ ತೆಗೆದುಕೊಂಡಾಗ ಆಗಿರ್ಬೋದು, ಅಥವಾ ಏನಾದರೂ ಒಳ್ಳೆಯ ಉನ್ನತ ಹುದ್ದೆ ಪಡೆದಾಗಿರ್ಬೋದು, ನಿಮ್ದೇನು ಬಿಡಪ್ಪ, ಇನ್ನು ಒಳ್ಳೆ ಕಾಲ ಬಂತಲ್ಲ, ಇನ್ನು ಆಕಾಶಕ್ಕೆ ಹಾರ್ತೀರಿ ನೀವು, ಆಕಾಶಕ್ಕೆ ಏನಕ್ಕೆ ಕಟ್ತೀರಿ ನೀವು ಅನ್ನುವಂತಹ ಮಾತುಗಳನ್ನು ಆಡಿರೋದನ್ನು ನೀವು ನೋಡಿರ್ಬೋದು ಸಾಮಾನ್ಯವಾಗಿ ಮಕ್ಕಳೇ. ಹೌದಾ, ಮನೆಯಲ್ಲಿ ಮಾತನಾಡೋದನ್ನು ಕೇಳಿರ್ಬೋದು. ಅದೇ ರೀತಿಯಾಗಿ ಅವರ ದೃಷ್ಟಿಯಲ್ಲಿ ಅವರು ಬೆಳಿಬಾರ್ದು ಅನ್ನುವಂಥ ಒಂದು ಮನೋಭಿಲಾಷೆಯನ್ನು ಹೊಂದಿರತಕ್ಕಂಥ ಜನ ಏನು ಮಾಡ್ತಾರೆ, ಆ ಸಾಮಾನ್ಯ ವ್ಯಕ್ತಿಯ ಬದುಕನ್ನು ಕಟ್ ಮಾಡಿ, ರೆಕ್ಕೆ ಪುಕ್ಕಗಳನ್ನು ಕಟ್ ಮಾಡಿ ಹಾರಂದ್ರೆ ಹಿಂಗೆ ಹಾರ್ತಾನೆ. ಯಾವುದೋ ಒಂದು ಆರ್ಥಿಕ ಪರಿಸ್ಥಿತಿಯಲ್ಲಿ ಅದನ್ನು ಬಂಧಿಸಿಬಿಟ್ರೆ ಅವ ಹಾರಂದ್ರೆ ಅವ ಹೇಗೆ ಹಾರ್ತಾನೆ ಅನ್ನುವಂಥ ಮಾತನ್ನು ಇಲ್ಲಿ ಕವಿಗಳು ಪುಟ್ಟ ಹಕ್ಕಿಗೆ ಹೋಲಿಸಿ ಹೇಳ್ತಾರೆ. ನೋಡಿ, 3ನೇ ಪದ್ಯ ಭಾಗವನ್ನು ನೋಡೋಣ. ನೀವೆಷ್ಟು ತಡೆಗೋಡೆ ಕಟ್ಟಿದರೂ ಜಗದಂಗಳದಲ್ಲಿ ಆ ಮೂಲೆಯಿಂದ ಈ ಮೂಲೆಗೆ ಸದಾ ಹಾರುವುದು ಪುಟ್ಟ ಹಕ್ಕಿ. ಭೂಮಿಯಲ್ಲಿ ಭುಜಂಗನ ಭಯ, ಆಕಾಶದಲ್ಲಿ ಗಿಡುಗನ ಭಯ, ಆವರಿಸಿದ್ದರೂ ಅಳುಕದ ರೆಕ್ಕೆ ಬಿಚ್ಚಿ ಹಾರುವುದು ಪುಟ್ಟ ಹಕ್ಕಿ. ನೋಡಿ, ನೀವೆಷ್ಟು ತಡೆಗೋಡೆ ಕಟ್ಟಿದರೂ ಜಗದಂಗಳದಲ್ಲಿ ನೋಡಿ, ಹಕ್ಕಿ ನೀವೆಷ್ಟೇ ತಡೆಗೋಡೆ ಹಾಕಿದ್ರು ಅದಕ್ಕೆ ಯಾವುದೇ ರೀತಿ ತಡೆಗೋಡೆ ಇರುವುದಿಲ್ಲ. ಹೌದಾ, ಆ ಕಡೆಗೆ ಈ ಕಡೆಗೆ ಯಾವುದೇ ರೀತಿ ಮನುಷ್ಯನಾಗಿ ತಡೆಗೋಡೆ ಇರುವುದಿಲ್ಲ. ಆದರೂ ಕೂಡ ಜಗದಂಗಳದಲ್ಲಿ ಅಂದರೆ ಆಕಾಶದಲ್ಲಿ ಅದು ಏನು ಮಾಡುತ್ತೆ, ಈ ಮೂಲೆಯಿಂದ ಆ ಮೂಲೆಯಿಂದ ಈ ಮೂಲೆಗೆ, ಈ ಮೂಲೆಯಿಂದ ಆ ಮೂಲೆಗೆ ಸದಾ ಹಾರ್ತಾ ಇರುತ್ತೆ. ಹೌದಾ, ಪುಟ್ಟ ಹಕ್ಕಿ. ಅದೇ ರೀತಿಯಾಗಿ ಮಾನವನಾದವನಿಗೆ ಎಷ್ಟೇ ಕಷ್ಟಗಳು ಬಂದರೂ ಕೂಡ, ಎಷ್ಟೇ ತೊಂದರೆಗಳು ತಂದು ಒಡ್ಡಿದರೂ ಕೂಡ ಆತ ಏನು ಮಾಡ್ತಾನೆ, ಆ ಕಷ್ಟ ಕಾರ್ಪಣ್ಯಗಳನ್ನ ಎದುರಿಸಿ ಮನುಷ್ಯ ಆಶಾವಾದಿ
ನಿರಾಶಾವಾದಿ ಅಲ್ಲಲ್ಲವ, ಆಶಾವಾದಿ. ನಾನು ಇನ್ನೂ ಚೆನ್ನಾಗಿ ಬದುಕಬೇಕು, ಇನ್ನೂ ಸಂತೋಷದ ನನ್ನ ಜೀವನವನ್ನು ನಾನು ನಡೆಸಬೇಕು, ಸ್ವಚ್ಛಂದವಾದಂತಹ ಬದುಕನ್ನು ನಾನು ನಡೆಸಬೇಕು, ನನ್ನ ಕುಟುಂಬದ ಜೊತೆ ನಾನು ಇನ್ನೂ ಚೆನ್ನಾಗಿ ಬದುಕಬೇಕು ಅಂತೇಳಿ ಆ ಪಕ್ಷಿಗೆ ಕೂಡ ಎಷ್ಟೇ ಅಡೆತಡೆಗಳಿದ್ದರೂ ಕೂಡ ಅದಕ್ಕೆ ಯಾವುದೇ ರೀತಿ ಗೋಡೆಗಳಿರೋದಿಲ್ಲ, ಏನಿರೋದಿಲ್ಲ. ಆದರೂ ಕೂಡ ಪುಟ್ಟದಾದಂತಹ ಗೂಡಿನಲ್ಲಿ ಅದು ನೆಲೆಸಿ ಆಕಾಶದ ಎತ್ತರಕ್ಕೆ ಏನು ಮಾಡ್ತಾ ಹಾರ್ತಾ ಇರುತ್ತೆ. ಅದೇ ರೀತಿಯಾಗಿ ಮಾನವನಾದವನು ಕೂಡ, ಮನುಷ್ಯನಾದವನು ಕೂಡ, ಸಾಮಾನ್ಯ ವ್ಯಕ್ತಿ ಆದವನು ಕೂಡ ಏನು ಮಾಡ್ತಾನೆ, ನನಗೆ ಎಷ್ಟೇ ತೊಂದರೆಗಳು, ಎಷ್ಟೇ ಅಡೆತಡೆಗಳು ಏನೇ ಬರಲಿ, ಏನೇ ಕಷ್ಟ ಕಾರ್ಪಣ್ಯಗಳು ಬರಲಿ, ಅವುಗಳನ್ನೆಲ್ಲವನ್ನು ನಾನು ನಿವಾರಣೆ ಮಾಡಿ ಪುಟ್ಟ ಹಕ್ಕಿಯ ಜೀವನ ರೀತಿ ನಾನು ಕೂಡ ಜೀವನವನ್ನು ನಡೆಸಬೇಕು. ಆ ಹಕ್ಕಿ ಯಾವುದೇ ರೀತಿ ಭಯ ಏನಿಲ್ಲ, ಅದೇ ಸ್ವಚ್ಛಂದವಾಗಿ ತನ್ನ ಬದುಕನ್ನು ನಡೆಸ್ತಾ ಇದೆ. ಇನ್ನು ನಾನು ಮಾನವ, ಅದಕ್ಕಿಂತ ವಿಭಿನ್ನವಾಗಿ ಯೋಚಿಸುವಂಥ ಶಕ್ತಿ ಇದೆ, ಮಾತನಾಡುವ ಕೌಶಲ್ಯ ಇದೆ, ಹೇಗೆ ದುಡಿಬೇಕನ್ನುವಂತಹ ಬುದ್ಧಿಶಕ್ತಿ ಇದೆ. ಎಲ್ಲದರಲ್ಲೂ ಕೂಡ ಮಾನವ ವಿಭಿನ್ನ ಆದಂತಹ ಒಂದು ಜೀವಿ. ಇಷ್ಟೊಂದು ವಿಭಿನ್ನತೆಯನ್ನು ಒಳಗೊಂಡಿರ್ತಾನೆ. ನಾನು ಸ್ವಚ್ಛಂದವಾದಂತಹ ಬದುಕನ್ನು ನಡೆಸಬಾರ್ದು ಅಂತೇಳಿ ಆ ಮೂಲೆಯಿಂದ ಈ ಮೂಲೆಗೆ, ಈ ಮೂಲೆಯಿಂದ ಆ ಮೂಲೆಗೆ ಯಾವ ರೀತಿಯಾಗಿ ತನ್ನ ಬದುಕನ್ನು ನಡೆಸ್ತಾ ಇರಲಿಲ್ಲ ಪಕ್ಷಿ, ಅದೇ ರೀತಿಯಾಗಿ ಹಾಗೆ ನಾನು ಕೂಡ ಕುಟುಂಬವನ್ನು ನಡೆಸ್ತೀನಿ, ಉನ್ನತ ಮಟ್ಟದ ಜೀವನವನ್ನು ನಾನು ಮಾಡ್ತೀನಿ ಅನ್ನುವಂಥದ್ದು. ಭೂಮಿಯಲ್ಲಿ ಭುಜಂಗನ ಭಯ, ಆಕಾಶದಲ್ಲಿ ಗಿಡುಗನ ಭಯ. ನೋಡಿ, ಭುಜಂಗ ಅಂತಂದರೆ ತನ್ನ ಇಡೀ ಅಂಗಗಳನ್ನೇ ದೇಹವನ್ನಾಗಿ ಮಾಡಿಕೊಂಡಂತಹ ಒಂದು ಪ್ರಾಣಿ ಅಂದರೆ ಅದು ಹಾವು. ಹೌದಾ? ಅದಕ್ಕೆ ಕಣ್ಣಿಲ್ಲ, ಅದಕ್ಕೆ ಕಾಲಿಲ್ಲ, ಕೈಗಳಿಲ್ಲ, ಆದರೂ ಕೂಡ ತನ್ನ ಇಡೀ ದೇಹವನ್ನೇ ಅಂಗಾಂಗಗಳನ್ನಾಗಿ ಮಾಡಿಕೊಂಡು ಅದೇನು ಮಾಡುತ್ತೆ, ಜೀವನವನ್ನು ನಡೆಸುತ್ತೆ. ಅದೇ ರೀತಿಯಾಗಿ ಭೂಮಿಯಲ್ಲಿ ಭುಜಂಗನ ಭಯ, ಆ ಪುಟ್ಟ ಹಕ್ಕಿಗೆ ಭೂಮಿಯಲ್ಲಿ ಬಂದರೆ ಭುಜಂಗನ ಭಯ, ಆಕಾಶದಲ್ಲಿ ಗಿಡುಗನ ಭಯ. ಆಕಾಶದಲ್ಲಿ ಆಗ್ತಕ್ಕಂತಹ ಗಿಡುಗ ಯಾವಾಗ ಯಾವ ಪಕ್ಷಿನ ತಿನ್ನತ್ತೋ ಏನು ಮಾಡುತ್ತೋ ಅನ್ನುವಂತಹ ಭಯ ಇದ್ದರೂ ಕೂಡ ಅದೇನು ಮಾಡುತ್ತೆ, ಆವರಿಸಿದ್ದರೂ ಅಳುಕದೆ ರೆಕ್ಕೆ ಬಿಚ್ಚಿ ಹಾರುವುದು ಪುಟ್ಟ ಹಕ್ಕಿ. ಅಷ್ಟೊಂದೆಲ್ಲ ಭಯ ಇದ್ದರೂ ಕೂಡ ಅದೇನು ಮಾಡುತ್ತೆ, ಸ್ವತಂತ್ರವಾಗಿ ರೆಕ್ಕೆ ಬಿಚ್ಚಿ ತನ್ನ ಹಾರಾಟವನ್ನು ನಡೆಸ್ತಾ ಇರುತ್ತೆ. ಅದಕ್ಕೆ ಯಾವುದೇ ರೀತಿಯಾದಂಥ ಆಕಾಶದಲ್ಲಿರ್ತಕ್ಕಂತಹ ಭುಜಂಗ ಆಗಿರ್ಬೋದು, ಭೂಮಿಯಲ್ಲಿರ್ತಕ್ಕಂತಹ ಭುಜಂಗ ಆಗಿರ್ಬೋದು, ಆಕಾಶದಲ್ಲಿರ್ತಕ್ಕಂತಹ ಗಿಡುಗಾಗಿರ್ಬೋದು, ಅದೇನೇ ಇದ್ದರೂ ಕೂಡ ಅದನ್ನು ತಲೆಯಲ್ಲಿ ಹಾಕಿಕೊಳ್ಳದೆ ಆ ಪುಟ್ಟ ಹಕ್ಕಿ ಏನು ಮಾಡುತ್ತೆ, ತನ್ನ ಜೀವನವನ್ನು ನಡೆಸ್ತಾ ಇರತ್ತೆ. ಅದೇ ರೀತಿಯಾಗಿ ಒಬ್ಬ ವ್ಯಕ್ತಿ, ಸಾಮಾನ್ಯ ಆದಂತಹ ವ್ಯಕ್ತಿ ಬೆಳೀತಾ ಇದ್ದಾನಂತೆ ಗೊತ್ತಾದಂತಹ ಅಕ್ಕಪಕ್ಕದ ಜನ ಆಗಿರ್ಬೋದು, ಸಂಬಂಧಿಕರೇ ಆಗಿರ್ಬೋದು, ಯಾರೇ ಇರ್ಬೋದು, ಒಟ್ಟಾರೆಯಾಗಿ ಆತ ಎಷ್ಟೇ ಒಂದಾದ್ಮೇಲೆ ಆತ ತೊಂದರೆಗಳನ್ನ ತಂದೊಡ್ಡುವಂಥದ್ದು. ಅಥವಾ ಆಕಾಶದಲ್ಲಿ ಗಿಡುಗನ ಭಯ ಅಂತಂದರೆ ಬೇರೆ ಕಡೆ ಹೋದಂತಹ ಸಂದರ್ಭದಲ್ಲಿ ಅನ್ನುವಂತಹ ಅರ್ಥವನ್ನು ಇಲ್ಲಿ ನಾವು ಕೊಡ್ಬೋದು ಮಕ್ಕಳೇ. ಇದು ಏನೇ ಇದ್ದರೂ ಕೂಡ ಆ ಮನುಷ್ಯ ಆಳುಕದೆ, ಯಾವುದಕ್ಕೂ ಅಂಜದೆ ಆತ ಆಶಾವಾದಿಯನ್ನು ಆಗಿರ್ತಕ್ಕಂತಹ ಮಾನವ ಏನು ಮಾಡ್ತಾನೆ, ರೆಕ್ಕೆ ಬಿಚ್ಚಿ ಯಾವ ರೀತಿಯಾಗಿ ಪಕ್ಷಿ ಹಾರತ್ತಲ್ಲ ಅದೇ ರೀತಿಯಾಗಿ ತನ್ನ ಬದುಕನ್ನು ನಡೆಸಬಲ್ಲೆ ಅನ್ನುವಂಥ ಒಂದು ಮಾತನ್ನು ಕವಿಗಳು ಇಲ್ಲಿ ಏನು ಮಾಡ್ತಾರೆ, ಈ ಪುಟ್ಟ ಹಕ್ಕಿಯ ಪಾಠದ ಜೊತೆಗೆ ಅದ್ಭುತವಾದಂತಹ ಪಾಠ. ಇದು ನಮ್ಮ ಬದುಕಿಗೆ ಸಂಬಂಧಪಟ್ಟಂತಹ ಪಾಠನ ಅಂತ ಹೇಳ್ಬೋದು ಮಕ್ಕಳೇ. ಅರ್ಥ ಆಯ್ತಲ್ವ ಮಕ್ಕಳೇ ನಿಮಗೆ? ಇಲ್ಲಿ ಕವಿಗಳು ಏನು ಹೇಳ್ತಾರಪ್ಪ ಅಂದರೆ, ಆ ಪುಟ್ಟ ಹಕ್ಕಿಗೆ ಹೋಲಿಸಿ ಒಬ್ಬ ಸಾಮಾನ್ಯ ವ್ಯಕ್ತಿಯ ಜನರ ಜೀವನವನ್ನು ಇಲ್ಲಿ ತೋರಿಸಲಿಕ್ಕೆ ಹೊರಟಿದ್ದಾರೆ. ನಾವು ಈ ಪ್ರಸ್ತುತ ಪುಟ್ಟ ಹಕ್ಕಿ ಅನ್ನುವಂತಹ ಪಾಠದಿಂದ ನಾವು ತಿಳಿದುಕೊಳ್ಳುವಂಥದ್ದು ಏನಪ್ಪ ಅಂತಂದ್ರೆ, ಪುಟ್ಟ ಹಕ್ಕಿ ಅನ್ನುವಂಥ ಈ ಪದ್ಯ ಏನೈತಲ್ಲ, ಪ್ರಕೃತಿಯ ಸೌಂದರ್ಯ, ಸ್ವಾತಂತ್ರ್ಯ ಮತ್ತು ಅಂಜಿಕೆಯಲ್ಲಿನ ಧೈರ್ಯವನ್ನು ಪುಟ್ಟ ಹಕ್ಕಿಯ ದೃಷ್ಟಿಕೋನ ಇಲ್ಲಿ ವರ್ಣನೆ ಮಾಡಲಿಕ್ಕೆ ಹೊರಟಿದೆ. ಈ ಕವಿ ಏನು ಮಾಡ್ತಾರಪ್ಪ ಅಂದ್ರೆ, ಪುಟ್ಟ ಹಕ್ಕಿಯ ಮೂಲಕ ನಮಗೆ ಪ್ರಪಂಚದ ವಿಶಾಲತೆ ಆಗಿರ್ಬೋದು, ಗೂಡು ಕಟ್ಟುವ ಕಲೆ ಆಗಿರ್ಬೋದು, ಆಕಾಶದಲ್ಲಿ ಹಾರುವಾಗ ಇರುವ ಅಪಾಯಗಳ ನಡುವೆಯೂ ಕೂಡ ಮುಕ್ತವಾಗಿ ಸ್ವಚ್ಛಂದವಾಗಿ ಬದುಕನ್ನು ಹೇಗೆ ನಡೆಸಬೇಕು ಅನ್ನುವಂಥ ಸಂದೇಶವನ್ನು ನಮಗಿಲ್ಲಿ ಕವಿಗಳು ಕೊಡ್ತಾರೆ. ಸ್ವಾತಂತ್ರ್ಯದ ಸಂಕೇತ ಅಂತ ಹೇಳ್ಬೋದು ನಾವು ಪ್ರಮುಖವಾಗಿ ನೋಡೋದಾದರೆ. ಪುಟ್ಟ ಹಕ್ಕಿ ವಿಶಾಲವಾದಂತಹ ಜಗತ್ತಿನಲ್ಲಿ ನೀಲಿ ಆಕಾಶದಲ್ಲಿ ಅಂಜದೆ ಯಾವುದೇ ಆತಂಕ ಇಲ್ಲದೆ ಕೂಡ ಅದು ಹಾರ್ತತಿ. ಇದನ್ನು ಸ್ವಾತಂತ್ರ್ಯದ ಸಂಕೇತ ಅಂತ ಕರಿಬೋದು. ಎರಡನೇದಾಗಿ ಗೂಡು ಕಟ್ಟುವ ಕಲೆ ಅಂತ ಹೇಳ್ಬೋದು. ಇನ್ನೊಂದು ಅಂಶ, ಪ್ರಮುಖವಾದಂಥ ಅಂಶ ಅಂದರೆ, ಈ ಪುಟ್ಟ ಹಕ್ಕಿ ಏನು ಮಾಡ್ತದೆ, ತನ್ನ ಪುಟ್ಟ ರೆಕ್ಕೆಗಳಿಂದ ಕಷ್ಟಪಟ್ಟು ತನ್ನ ಗೂಡನ್ನು ಕಟ್ತಾ ಇರುತ್ತೆ. ಇದು ಅದರ ಪರಿಶ್ರಮ ಮತ್ತು ಸ್ವಾವಲಂಬನೆಯನ್ನು ತೋರುತ್ತೆ. ಇನ್ನೊಂದು ಪ್ರಕೃತಿಯ ಆಸ್ವಾದನೆ ಅಂತ ಮೂರನೇ ಅಂಶವನ್ನು ನೋಡ್ಬೋದು. ವಿಶಾಲವಾದಂತಹ ಭೂಮಿ, ಆಕಾಶದ ನಡುವೆಯೂ ಕೂಡ ಹಾರುತ್ತಾ ಪುಟ್ಟ ಹಕ್ಕಿ ಏನು ಮಾಡುತ್ತೆ, ಪ್ರಕೃತಿಯ ಸೌಂದರ್ಯವನ್ನು ಆಸ್ವಾದಿಸುತ್ತದೆ ಅನ್ನುವಂತಹ ಒಂದು. ಅದಾದಮೇಲೆ ಅಪಾಯಗಳ ಅರಿವು ಅನ್ನುವಂತಹ ನಾಲ್ಕನೇ ಅಂಶ. ಆಕಾಶದಲ್ಲಿ ಹಾರುವಾಗ ಬೇಟೆಗಾರರ ಅಥವಾ ಇತರ ಅಪಾಯಗಳ ಭಯ ಇದ್ದರೂ ಕೂಡ ಹಕ್ಕಿ ಎದೆಗುಂದದೆ ಹಾರಾಟವನ್ನು ಮುಂದುವರಿಸುತ್ತದೆ. ಆಮೇಲೆ ಇನ್ನು ನಾವು ಕೊನೆಯದಾಗಿ ತಿಳ್ಕೊಳ್ಳೋದು ಏನಪ್ಪ ಅಂದ್ರೆ, ಈ ಪ್ರಸ್ತುತ ಪುಟ್ಟ ಹಕ್ಕಿ ಅನ್ನುವಂತಹ ಪಾಠದಿಂದ ಮನುಷ್ಯನಿಗೆ ಎಷ್ಟೇ ಕಷ್ಟಗಳು ಬಂದರೂ ಕೂಡ ಆತ ಧೈರ್ಯದಿಂದ ಜೀವನವನ್ನು ನಡೆಸಬೇಕು, ಪ್ರಕೃತಿಯಿಂದ ಮುಕ್ತವಾಗಿ ಆತ ಬದುಕಬೇಕು ಅನ್ನುವಂಥ ಸಂದೇಶವನ್ನು ನಮಗಿಲ್ಲಿ ನೀಡುತ್ತೆ. ಈ ಪುಟ್ಟ ಹಕ್ಕಿ ಪದ್ಯ ಆ ಪುಟ್ಟ ಹಕ್ಕಿಯ ಜೀವನವನ್ನು ವರ್ಣಿಸುವುದರ ಮುಖಾಂತರ ಮನುಷ್ಯನಿಗೆ ಸ್ವಾತಂತ್ರ್ಯ, ಪರಿಶ್ರಮ ಮತ್ತು ಧೈರ್ಯದ ಮಹತ್ವವನ್ನು ತಿಳಿಸಿಕೊಡ್ತಾರೆ ಕವಿಗಳು ಈ ಪುಟ್ಟ ಹಕ್ಕಿ ಪದ್ಯದ ಮುಖಾಂತರ. ಮಕ್ಕಳೇ,
ನಾವು ಇಂದಿನ ತರಗತಿಯಲ್ಲಿ ಈ ಪೂರಕ ಪಾಠ ಆಗಿರ್ತಕ್ಕಂತಹ ಪುಟ್ಟ ಹಕ್ಕಿ ಅನ್ನುವಂತಹ ಒಂದು ಪ್ರಸ್ತುತ ಪಾಠವನ್ನು ಇಂದಿನ ತರಗತಿಯಲ್ಲಿ ನಾವು ನೋಡಿದ್ವಿ. ಇಂದಿನ ಪಾಠ ನಿಮ್ಮೆಲ್ಲರಿಗೂ ಅರ್ಥವಾಗಿದೆ ಅಂತ ಭಾವಿಸ್ತಾ ನನ್ನ ಈ ತರಗತಿಗೆ ವಿರಾಮವನ್ನು ನೀಡ್ತೀನಿ. ನಾಳೆ ದಿನ ತರಗತಿಯಲ್ಲಿ ಇದರ ಪ್ರಶ್ನೋತ್ತರಗಳ ಬಗ್ಗೆ ಚರ್ಚೆ ಮಾಡೋಣ. ಅದಕ್ಕಿಂತ ಮುಂಚೆ ನಾವು ಕವಿಗಳ ಬಗ್ಗೆ ಹೇಳ್ತೀನಿ. ಇನ್ನೊಂದು ಸಲ ನಿಮಗೆ ಇದ್ರ ವಿವರಣೆ ಸಂಕ್ಷಿಪ್ತವಾಗಿ ಹೇಳಿ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡ್ತೀನಿ ಅಂತ ಹೇಳ್ತಾ ನನ್ನ ಇಂದಿನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.